ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಂತೂ ಬಿಗ್ ಬಾಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಹೌದು, ಬಿಗ್ ಬಾಸ್ನಲ್ಲಿ ಈಗ ಕಳೆದ 2 ದಿನಗಳ ಹಿಂದೆ ಹರಿದಾಡ್ತಿರುವಂತಹ ನ್ಯೂಸ್ ಕೇಳಿದ್ರೆ ನನಗಂತೂ ತಲೆ ಚಿಟ್ಟಿಡ್ದೋಗ್ಬಿಟ್ಟಿದೆ. ಯಾಕಪ್ಪ ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ನೀವು ಕಳೆದ ಒಂದು ವಾರದಿಂದ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ಬೋದು, ಬಂದಿರುವಂಥ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು, ಇಬ್ಬರು ಫೇಕ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು, ಅವರು ಈ ಒಂದು ವಾರ ಹೊರಗೆ ಬರ್ತಾರೆ ಅಂತ ಹಲವಾರು ಸೋಷಿಯಲ್ ಮೀಡಿಯಾಗಳು ಹಾಗೆ ನ್ಯೂಸ್ ಚಾನಲ್ಗಳು ಹಲವಾರು ಕಡೆ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಆದರೆ ಇವತ್ತು ಬಿಗ್ ಬಾಸ್ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡ್ತು ಅಂತಲೇ ಹೇಳ್ಬೋದು. ಹಾಗೇನೆ ರಕ್ಷಿತಾ ಹಾಗೆಯೇ ಧ್ರುವಂತ್ ಅವ್ರನ್ನ ಇಬ್ಬರನ್ನ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದಾರೆ. ಅವ್ರನ್ನ ನಿಜವಾಗ್ಲೂ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರಾ ಅಥವಾ ಇಟ್ಟಿಲ್ವಾ ಎಲ್ಲನೂ ಕೂಡ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮೊಂದು ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಆಲ್ಗೆ ಸೆಟ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಅವರು ಇವತ್ತು ಬೆಳಗ್ಗೆಯಿಂದ ಸತತವಾಗಿ 2 ಪ್ರೋಮೋನ ಅಪ್ಲೋಡ್ ಮಾಡಿರ್ತಾರೆ. ಆ 2 ಪ್ರೋಮೋದಲ್ಲಿ ಒಂದು ಪ್ರೋಮೋದಲ್ಲಿ ಬಿಗ್ ಬಾಸ್ ಅವರು ಇವತ್ತು ಮನೆಯವ್ರಿಗೆಲ್ಲ ಶಾಕ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ನೀವೆಲ್ಲ ಗಮನಿಸಿರ್ತೀರ, ಯಾವುದೇ ಥರದ ನಾಮಿನೇಷನ್ ವೋಟಿಂಗ್ ಲೈನ್ ಯಾವುದನ್ನು ಕೂಡ ಬಿಗ್ ಬಾಸ್ ಅವರು ಬಿಟ್ಟಿರಲಿಲ್ಲ. ಆದರೆ ಬಿಗ್ ಬಾಸ್ ಮನೆ ಒಳಗಿರೋರಿಗೆ ಈ ಒಂದು ವಿಷಯನೇ ಗೊತ್ತಿರಲ್ಲ. ಬಿಗ್ ಬಾಸ್ನಲ್ಲಿ ಇವತ್ತು ಕಿಚ್ಚ ಸುದೀಪ್ ಅವರು ಎಂದಿನಂತೆ ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನಾದರೂ ಒಬ್ಬರನ್ನ ಎಲಿಮಿನೇಟ್ ಮಾಡಬೇಕಾದ್ರೆ ಯಾವ ರೀತಿ ಪ್ರೋಸೆಸ್ ಮಾಡ್ತಿದ್ರು ಆ ಒಂದು ಪ್ರೋಸೆಸ್ನ ಫಾಲೋ ಮಾಡ್ತಾರೆ. ಆದರೆ ಕೊನೆಯಲ್ಲಿ ರಜತ್, ರಕ್ಷಿತಾ ಹಾಗೆ ಧ್ರುವಂತ್ ಅವರು ಉಳ್ಕೊಡ್ತಾರೆ. ಏನಕ್ಕಪ್ಪ ಅಂದರೆ, ರಕ್ಷಿತಾ ಅಷ್ಟು ಚೆನ್ನಾಗಿ ಆಡ್ತಿದ್ರು, ಯಾಕೆ ಕೊನೆ ಗಂಟ ಕರ್ಕೊಬಂದು ಅವಳನ್ನ ಸೀಕ್ರೆಟ್ ರೂಮಲ್ಲಿ ಯಾಕೆ ಇಟ್ಟರು? ಹೌದು, ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹಾಗೇನೆ ಧ್ರುವಂತ್ ಅವ್ರನ್ನ ಇಬ್ಬರನ್ನೂ ಕೂಡ ಸೀಕ್ರೆಟ್ ರೂಮಲ್ಲಿ ಹಾಕಿದ್ದಾರೆ. ಏನಕ್ಕಪ್ಪ ಅಂತಂದರೆ, ಬಿಗ್ ಬಾಸ್ ಮನೇಲಿ ಈಗ ಒಂದು ಸ್ವಲ್ಪ ಆಟ ಎಲ್ಲ ಕಡಿಮೆ ಆಗಿದೆ, ಜಗಳನೂ ಆಡ್ತಾ ಇಲ್ಲ, ಈ ಕಡೆ TRPನೂ ಬರ್ತಾ ಇಲ್ಲ. ರಕ್ಷಿತಾ ಅಷ್ಟು ಚೆನ್ನಾಗಿ ಆಡುತ್ತಿದ್ರು ಕೂಡ ಅವಳು ಯಾಕೆ ಮನೆಯಿಂದ ಹೊರಗಡೆ ಹೋದ್ಲು ಅನ್ನೋ ಗೊಂದಲ ಎಲ್ಲರಿಗೂ ಬಂದು ಅವರು ಅವರ ಒಂದು ಆಟನ ಇನ್ನೂ ಚೆನ್ನಾಗಿ ಆಡಲಿ ಅಂತ ಬಿಗ್ ಬಾಸ್ ಅವರು ಅಂದ್ಕೊಂಡಿದ್ದಾರೆ. ಹಾಗೇನೆ ಇವತ್ತು ಧ್ರುವಂತ್ ಹಾಗೇನೆ ರಕ್ಷಿತಾಳನ್ನ ಒಂದು ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಬಿಗ್ ಬಾಸ್ ಮನೇಲಿ ರಕ್ಷಿತಾ ಇದ್ದಾಗ ಒಂಥರ ಮಾತಾಡ್ತಿದ್ರು, ಹಾಗೇನೆ ಅವಳು ಸೀಕ್ರೆಟ್ ರೂಮಲ್ಲಿ ಈಗ ಹೊರಗಡೆ ಹೋಗಿದ್ದಾಳೆ ಅಂತ ಅಂದ್ಕೊಂಡು ಈಗ ಬಿಗ್ ಬಾಸ್ ಮನೇಲಿ ಇನ್ನೊಂಥರ ಮಾತಾಡ್ತಿದ್ದಾರೆ. ಅದನ್ನೆಲ್ಲ ಕೂಡ ರಕ್ಷಿತಾ ಗಮನಿಸಿ ಬಂದು ತಿರ್ಗಾ ಕ್ಲಾಸ್ ತಗೊಳ್ಳೋವಂಥ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು. ಇದೇ ಥರದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ನಮ್ಮ ಒಂದು ಚಾನಲ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.